ನಮಸ್ಕಾರ ವೀಕ್ಷಕರೇ, ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಬೆಳಗ್ಗೆ 8 ರಿಂದ 9 ಗಂಟೆ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಿ ಆ ಮೂಲಕ ಪರಿಹಾರ ಪಡ್ಕೋಬಹುದು. ಇವತ್ತು ಕೂಡ ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಮನೆಯ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದಂತಹ ವಾಸ್ತು ಇರುತ್ತೆ, ಅದರದೇ ಆದಂತಹ ದಿಕ್ಕುಗಳಿರುತ್ತವೆ. ಆಗ ಮಾತ್ರ ಅಲ್ಲಿಯ ಒಂದು ವಾತಾವರಣ ತಿಳಿಯಾಗಿರುತ್ತೆ, ಎಲ್ಲ ರೀತಿಯಾದಂತಹ ಪಾಸಿಟಿವ್ ಎನರ್ಜಿಯನ್ನು ಅಲ್ಲಿ ಪಡ್ಕೋಬಹುದು. ಹಾಗಾದರೆ ಮುಖ್ಯ ದ್ವಾರಕ್ಕೆ ಈ ವಾಸ್ತು ಅನ್ನೋದು ಎಷ್ಟು ಮುಖ್ಯ, ಈ ವರದಿ ನೋಡಿ. ಜಗತ್ತಿನಲ್ಲಿ ಒಂದು ವಿಜ್ಞಾನದಿಂದ ಸರ್ವ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಜೀವನದಲ್ಲಿನ ಎಲ್ಲ ಭಾಗ್ಯಗಳನ್ನು ಕೇವಲ ಮನೆ ಮತ್ತು ಕಾರ್ಯಸ್ಥಳಗಳಿಂದ ಪಡೆಯಬಹುದೆಂದರೆ ಅದು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಆವಿಷ್ಕರಿಸಿದ ಸರಳ ವಾಸ್ತುವಿನಿಂದ ಮಾತ್ರ ಸಾಧ್ಯ. ಗುರೂಜಿಯವರ ಪ್ರಕಾರ ನಾವು ವಾಸಿಸುವ ಮನೆ ನಮಗರಿವಿಲ್ಲದೆ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಿರುತ್ತದೆ. ಹಾಗೆಯೇ ಪ್ರತಿಯೊಬ್ಬರು ತಮ್ಮ ಮನೆಯ ಮುಖ್ಯದ್ವಾರದ ಬಗ್ಗೆ ಗಮನವಹಿಸುವುದು ಅತಿ ಮುಖ್ಯ. ಮನೆಯ ಮುಖ್ಯದ್ವಾರ ವ್ಯಕ್ತಿಯ ಒಳ್ಳೆಯ ದಿಕ್ಕಿನಲ್ಲಿದ್ದರೆ ಅದು ಅವನ ಜೀವನದ ಯಶಸ್ಸಿಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ಗುರೂಜಿಯವರು ಸರಳ ವಾಸ್ತುವಿನ ಮೂಲಕ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಆ ವ್ಯಕ್ತಿ ವಾಸಿಸುವ ಮನೆ ಬಾಡಿಗೆಯದೇ ಆಗಲಿ ಅಥವಾ ಅವನ ಸ್ವಂತ ಮನೆಯೇ ಆಗಲಿ, ಮುಖ್ಯದ್ವಾರ ಅವನ ಕೆಟ್ಟ ದಿಕ್ಕಿನಲ್ಲಿ ಬಂದಿದ್ದಲ್ಲಿ ಅವನು ಎಷ್ಟೇ ಶ್ರಮಜೀವಿಯಾಗಿದ್ದರೂ ಯಶಸ್ಸು ಮರೀಚಿಕೆಯಾಗುವುದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಜಗತ್ತಿನಾದ್ಯಂತ ಲಕ್ಷಕ್ಕೂ ಅಧಿಕ ಮನೆ, ಫ್ಯಾಕ್ಟರಿ, ಮಾಲ್ಗಳಲ್ಲಿ ಕಟ್ಟಡವನ್ನು ಒಡೆಯದೆ ಬದಲಾವಣೆ ಮಾಡದೆ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿದ ಕೀರ್ತಿ ಗುರೂಜಿಯವರಿಗೆ ಸಲ್ಲುತ್ತದೆ. ಅಲ್ಲದೆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ ಮಹನೀಯರು ಗುರೂಜಿಯವರನ್ನು ದೈವಿ ಸ್ವರೂಪ ಅಂದುಕೊಂಡಿರುವುದು ಅಷ್ಟೇ ಸತ್ಯ. ಹಣಕಾಸಿನ ವ್ಯವಸ್ಥೆ 2007ರಲ್ಲಿ ನಾನು ಶುದ್ಧ ಪಾಪರಾಗಿದ್ದೆ. ಹೇಳ್ಬೇಕಂತಂದ್ರೆ ಇವತ್ತು ಏನೋ ಒಂದು ದೇವರ ದಯದಿಂದ ಇಲ್ಲ ಸರಳ ವಾಸ್ತು ಮಾಡಿಸಿರೋ ನಮ್ಮ ಚಂದ್ರಶೇಖರ್ ಅವರ ಗುರೂಜಿಯವರ ಒಂದು ಅನುಕರಣೆ ನಮ್ಮ ಮೇಲೆ ಇರ್ಬೋದೇನೋ, ಇಲ್ಲ ಅವರೇ ದೇವರಾಗಿ ನಮ್ಮ ಪಾಲ್ಗೆ ಬಂದರೋ ಏನೋ, ಇವತ್ತು ಒಂದು ರೇಂಜಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಾವು ಇವತ್ತು ಏನು ಅನ್ಕೊಂತೀವಿ ಅದರ 2ರಷ್ಟು ಅಂದರೆ ಬೆನಿಫಿಟ್ಸ್ ನಮಗೆ ದೊರೆಯುತ್ತಾ ಇದೆ. ಗುರೂಜಿಯವರ ಈ ಲೋಕ ಕಲ್ಯಾಣ ಕಾರ್ಯ ಹೀಗೆಯೇ ಮುಂದುವರಿಯಲಿ ಹಾಗೂ ಜನರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವ ಶಕ್ತಿ ಗುರೂಜಿಯವರಿಗೆ ಇನ್ನಷ್ಟು ದೊರೆಯಲಿ ಎಂದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಹಾರೈಸೋಣ. ಓಕೆ, ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ. ನಿಮಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ನಿಜವಾಗಿಯೂ ಆಶ್ಚರ್ಯ ಹುಟ್ಟಿಸುವಂತಹ ವಿಷಯ ಅಂದರೆ ಒಂದು ಮುಖ್ಯ ದ್ವಾರ ಮನುಷ್ಯನ ಮೇಲೆ ಅಷ್ಟೊಂದು ಪರಿಣಾಮ ಬೀರುತ್ತೆ ಅಂತ. ಒಂದು ಮನೆ ಆಗಿರಲಿ ಅಥವಾ ಕಾರ್ಯಸ್ಥಳ ಆಗಿರಲಿ, ಅಲ್ಲಿಗೆ ಮುಖ್ಯ ದ್ವಾರದ ದಿಕ್ಕು ಎಷ್ಟು ಮುಖ್ಯ ಅಂತೀರಾ? ನೋಡ್ರಿ, ಈಗ ನಾನು ಒಂದು 12 ವರ್ಷ ಏನು ಒಂದು ಸಂಶೋಧನೆ ಮಾಡಿದ್ದೇನೆ, ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದೇನೆ. ಇದೊಂದು ನನಗೆ ದೇವರು ಕೊಟ್ಟು ವರದಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ಎಷ್ಟೊಂದು ಒಂದು ಮಹತ್ವ ಇದೆ. ಒಂದು ಮನೆ ಮುಖ್ಯ ದ್ವಾರ ಆಗಲಿ, ಒಂದು ಯಾವುದೇ ಒಂದು ಫ್ಯಾಕ್ಟ್ರಿ ಆಗಲಿ, ಒಂದು ಕಾರ್ಯಸ್ಥಳ ಏನಂತ ನಾವು ಕರಿತೀವಿ, ಆಫೀಸ್ ಆಗಲಿ, ಹೋಟೆಲ್ ಆಗಲಿ, ಆ ಮುಖ್ಯ ದ್ವಾರ ಮನುಷ್ಯನ ಮೇಲೆ ದಿನಂಪ್ರತಿ ಅದರ ಮೇಲೆ ಪ್ರಭಾವ ಬೀರುವಂಥದ್ದು. ಅಂದರೆ ಇದನ್ನು ಸುಮ್ಮನೆ ನಾ ಹೇಳ್ತೀನಿ ನೀವೆಲ್ಲ ನಂಬ್ರಿ ಅಂತ ತಿಳ್ಕೊಂಡು ಅನ್ನೋಂಥದ್ದಲ್ಲ. ಈಗ ಎಷ್ಟೋ ಸಲ ಅದಕ್ಕಾಗಿ ನಾನು ತಮ್ಮ ಸುವರ್ಣ ನ್ಯೂಸ್ ಪ್ರಕಾರ ನಾನು ವೆಬ್ಸೈಟ್ನಲ್ಲಿ ಯಾರು ತಮ್ಮ ಹೆಸರನ್ನು ಇದು ಮಾಡಿದರೆ ನಾನು ಡೇಟ್ ಆಫ್ ಪ್ರಕಾರ ಒಳ್ಳೆ ದಿಕ್ಕುಗಳು ಕೆಟ್ಟ ದಿಕ್ಕುಗಳನ್ನು ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಈಗ ಅದನ್ನು ಅವರು ನೋಡ್ಕೊಂಡಿದ್ದಾರೆ. ಹೌದ್ರಿ, ನಾವು ಮೊದಲು ಈ ಮನೆಯಾಗಿದ್ದಾಗ ನಾವು ಎಷ್ಟು ಒಳ್ಳೇದಿತ್ತು, ನಾವು ಈಗ ಕಟ್ಟಿಸಿದ ಮೇಲೆ ಎಷ್ಟು ಇದು ಮಾಡ್ಕೊಂಡಿದ್ವಿ ಅಂತ ತಿಳ್ಕೊಂಡಂತಂದು. ಅಂದರೆ ನಾನು ಇವತ್ತು ಪ್ರತಿಯೊಂದು ಸರಳ ವಾಸ್ತುವಿನಲ್ಲಿ ಇವತ್ತು ನಾನು ಹೇಳ್ತೀನಿ ಇದು ನೀವು ನಂಬಬೇಕಂತ ಅನ್ನುವಂಥ ಮಾತು ಇಲ್ಲಿ ಬರಲ್ಲ. ಇದನ್ನು ಸ್ವಲ್ಪ ಪ್ರಾಕ್ಟಿಕಲಿ ನೋಡ್ಕೊಂಡ್ಬಿಟ್ರೆ ಎಷ್ಟೊಂದು ಇದು ಇದೆ, ಅದರಲ್ಲಿ ಪವರ್ ಇದೆ ಅಂತ ಅನ್ನೋಷ್ಟು ಮಟ್ಟಿಗೆ ಈ ದಿಕ್ಕಿನಲ್ಲಿ ಪವರ್ ಇದೆ ಅಂತ ಅನ್ನೋದನ್ನು ಅವ್ರು ರಿಯಲೈಸ್ ಆಗುವಂಥ ಮಾತು. ಆಮೇಲೆ ಮುಖ್ಯ ದ್ವಾರಕ್ಕಂತಾರಲ್ಲ, ಲೈಫನ್ನು ಅಂದರೆ ಉನ್ನತಿಗೂ ಮಾಡುತ್ತೆ, ಅಷ್ಟೇ ಅವನತಿಗೆ ತೊಗೊಂಡು ಹೋಗುತ್ತೆ. ಎಷ್ಟೋ ಸಲ ಎಷ್ಟೋ ಮನೆತನ ಅಂದರೆ ನೋಡಿ, ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಈ ವಿಷಯದಲ್ಲಿ ಹೇಳಬೇಕಂದ್ರೆ, ಒಂದು ದೊಡ್ಡ ಮನೆತನ ಇರುತ್ತೆ ಊರಲ್ಲಿ, ನೆನಪು ಮಾಡ್ಕೊಂಡ್ಬಿಟ್ಬಿಟ್ರೆ ಸಾಕಷ್ಟು ಜನ ತಮ್ಮ ನೆನಪು ಮಾಡ್ಕೊಂಡ್ಬಿಟ್ರೆ ಎಂಥ ಮನೆತನ ಇತ್ತಪ್ಪ, ಸಾಕಷ್ಟು ಹಣ ಮಾಡಿದರು, ಸಾಕಷ್ಟು ಹೆಸರು ಮಾಡಿದರು. ಯಾವಾಗ ತಂದಿದ್ದಾಗ ಮಗ ಬಂದ, ತಂದೆ ರಿಟೈರ್ಡ್ ಆದರು, ಮಗ ಬಂದು ಅದನ್ನು ಸ್ಟಾರ್ಟ್ ಮಾಡಿದಾಗ, ಅಂದರೆ ಅವನು ಅದಕ್ಕೆ ಅಧಿಕಾರ ತೊಗೊಂಡಾಗ, ಅಂದರೆ ತಂದೆ ಜಾಗದ ತಾ ಬಂದು ಮನೆಯನ್ನು ನಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ವರ್ಷದಲ್ಲಿ ಅವನು ಸತ್ಯಾನಾಶ ಆದಂಥ ಕೇಸ್ಗಳು ಸಾಕಷ್ಟಿದ್ದಾವೆ. ಅಂದರೆ ತಂದೆಗೆ ಗಳಿಸ್ಕೊಡ್ತು ಮನಿ, ಹಣನೂ ಮಾಡ್ತು, ಸಾಕಷ್ಟು ಹೆಸರು ಮಾಡ್ತು, ಬಟ್ ಮಗನಿಗೆ ಯಾಕೆ ಮಾಡಲಿಲ್ಲ ಏನ್ರಿ? ಅಂದರೆ
ಆ ದಿಕ್ಕು ಏನು ಇಂಪಾರ್ಟೆಂಟ್ ಇದೆ, ತಂದೆಗೆ ಒಳ್ಳೆ ದಿಕ್ಕಿದ್ದಾಗ ಆ ಮನೆ ದಿಕ್ಕು ಅದು ಒಳ್ಳೆ ರೀತಿಯಾಗಿರ್ತೈತಿ. ಅದೇ ಮಗನಿಗೆ ಆ ದಿಕ್ಕು ಒಳ್ಳೇದಿಲ್ಲಾರ್ದಕ್ಕೆ ಎಷ್ಟು ತಂದೆ ಮೇಲೆ ಹೋಗಿರ್ತಾನೆ, ಇವನ ಅಷ್ಟೇ ಕೆಳಗಡೆ ಬರ್ತಾನೆ. ಅದಕ್ಕೆ ಈ ಪ್ರತಿಯೊಂದು ಮುಖ್ಯ ದ್ವಾರದ ದಿಕ್ಕು ಐತಲ್ಲ ಬಹಳ ಮುಖ್ಯವಾದದ್ದು. ಮತ್ತು ನಾನು ಒಬ್ಬ ಮನುಷ್ಯನಿಗೆ ಹೋಲಿಸ್ತೀನಿ ನಾ ಇದನ್ನು, ಮುಖ್ಯ ದ್ವಾರನ. ಮನುಷ್ಯನಿಗೆ ಈ ಬಾಯಿ ಅನ್ನೋದು ಎಷ್ಟು ಮುಖ್ಯವಾದ ಅಂಗ. ಈ ಬಾಯಿಗೆ ಏನರ ಆದ್ರೆ ಊಟ ಮಾಡ್ಲಿಕ್ಕೆ ಬರಲ್ಲ, ನೀರು ಕುಡ್ಲಿಕ್ಕೆ ಬರೋದಿಲ್ಲ. ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ ಅಂದ್ರೆ ಹೋಲ್ ಬಾಡಿ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಮುಖ್ಯ ದ್ವಾರ ಅಂತಂದ್ರೆ ಮನುಷ್ಯನಿಗೆ ಬಾಯಿ ಇದ್ದಾಗೆ. ಅಂದ್ರೆ ಬಾಯಿನ ನಾವು ಎಷ್ಟು ಒಳ್ಳೇದು ಇಟ್ಕೋತೀವೋ ಅಷ್ಟು ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನುವಂಥ ಮಾತು ಈ ಮುಖ್ಯ ದ್ವಾರನ ಅಲ್ಲಿಗೆ ಹೋಲಿಸ್ಬೋದು. ಇನ್ನು ಮುಂದೆ ಒಳಗಡೆ ಹೋದಾಗ ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಬ್ರೈನ್ ಆಗಲಿ, ಇನ್ನು ನಾವು ಕಿಚನ್ನು, ಬಾತ್ರೂಮ್, ಟಾಯ್ಲೆಟು ಇವೆಲ್ಲ ಇಂಡಿವಿಜುವಲ್ ಆಗಿ ಇರುವಂಥದ್ದು. ಅದಕ್ಕೆ ಮುಖ್ಯ ದ್ವಾರ ಮನುಷ್ಯನ ಮೇಲೆ ದಿನಂಪ್ರತಿ ಪರಿಣಾಮವನ್ನು ಬೀರುವಂಥದ್ದು. ಓಕೆ, ಇತ್ತೀಚಿನ ವಾಸ್ತುಶಾಸ್ತ್ರವನ್ನು ನಾವು ನೋಡೋದಾದರೆ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಮತ್ತು ಪೂರ್ವ ದಿಕ್ಕು ಅತಿ ಒಳ್ಳೆಯದು, ಅಲ್ಲೇ ಅದರದ್ದೇ ಬಾಗಿಲಿಡಬೇಕು, ಬೇರೆ ಯಾವ ದಿಕ್ಕು ಬಳಸಬಾರ್ದು. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಮತ್ತು ಪಶ್ಚಿಮ ಬಳಸಬಾರ್ದು. ಪಶ್ಚಿಮ ಏನಾದರೂ ನೀವು ಬಾಗಿಲಿಟ್ಕೊಂಡ್ರೆ ಮುಳುಗೋ ಬಾಗಿಲು, ಮುಳುಗ್ ಹೋಗ್ತೀರಾ. ಈ ರೀತಿ ಹಲವಾರು ಗೊಂದಲಗಳು ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ಇದು ಏನಾಗಿದೆ ಅಂದರೆ ಆ್ಯಕ್ಚುಲಿ ನಮ್ಮ ಹಿರಿಯರು ಐತಲ್ಲ, ಈ ಒಂದು 40-50 ವರ್ಷದಿಂದ ನಾವು ಒಂದು ಸ್ವಲ್ಪ ಇಡೀ ಕರ್ನಾಟಕದಲ್ಲಿ ಒಂದಿಷ್ಟು ಹಳ್ಳಿ ಅಥವಾ ಊರಿಗೆ ಹೋಗಿ ಅಡ್ಡಾಡಿ ನೋಡಿಬಿಟ್ರೆ 50 ವರ್ಷದಿಂದ ಏನು ಮನೆಗಳನ್ನು ಕಟ್ಟಿದ್ದಾರೆ, ಎಲ್ಲರೂ ಉತ್ತರಕ್ಕೆ ಪೂರ್ವಕ್ಕೆ ಯಾರು ಇಟ್ಟಿಲ್ಲ, ಪಶ್ಚಿಮಕ್ಕೆ ಇಟ್ಟಿದ್ದಾರೆ, ದಕ್ಷಿಣಕ್ಕೆ ಇಟ್ಟಿದ್ದಾರೆ. ಹೌದಾ? ಈಗ ಒಂದು ಟ್ರೆಂಡ್ ಎಂತಂದ್ರೆ ಈ 40 ವರ್ಷದಲ್ಲಿ ಈ ವಾಸ್ತುವಿನ ಬಗ್ಗೆ ಇಷ್ಟು ಕಲ್ಪನೆ ಕೊಡಕತ್ಬಿಟ್ರಲ್ಲ, ಇರ್ಲಾದ ಕಲ್ಪನೆಯನ್ನು ಕೊಟ್ಟು ಜನರಿಗೆ ಒಂದು ಭಯ ಪಡಿಸುವ ಒಂದು ತಂತ್ರವನ್ನು ಮಾಡಿದ್ರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಅಷ್ಟೇ ಅಲ್ಲ, ಇನ್ನೊಂದು ಬಹಳ ದುರ್ದೈವ ಸಂಗತಿ ಅಂತಂದರೆ ವಾಸ್ತು ಸರಿ ಇಲ್ಲ ಅಂದರೆ, ಈ 40 ವರ್ಷದಲ್ಲಿ ಬಂದಂಥ ಪ್ರಚಲಿತ ವಾಸ್ತುವಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ವಾಸ್ತು ಸರಿ ಇಲ್ಲ ಅಂದರೆ ಮನೆಯ ಮಾಲೀಕನ ಸಾವು ನಿಶ್ಚಿತ ಅಂತ ಅನ್ನೋಷ್ಟು ಮಟ್ಟಿಗೆ ಬರ್ಕೊಂಡಿದ್ದಾರೆ. ಅಂದರೆ ಸುಮ್ಮನೆ ವಾಸ್ತುವನ್ನು ಎಲ್ಲಿಗೆ ಭಯ ಪಡಿಸ್ಬಿಟ್ರೆ ಅಂದರೆ ವಾಸ್ತು ಸರಿ ಇಲ್ಲ ಅಂದರೆ ನೀವು ಸಾಯ್ತೀರಪ್ಪ ಅಂತ ಅನ್ನೋದು. ನೋಡ್ರಿ, ಮನುಷ್ಯನಿಗೆ ಸಾವು ಅನ್ನೋದು ಅಂತಿಮ ಭಯ. ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಅಂತಿಮ ಭಯ ಅಂದರೆ ಸಾವು. ಆ ಸಾವಿಗೆ ಅವರು ವಾಸ್ತುನ ಕನೆಕ್ಟ್ ಮಾಡಿಬಿಟ್ರು. ಸಾವಿಗೆ ವಾಸ್ತು ಕನೆಕ್ಟ್ ಮಾಡಿಬಿಟ್ಕೊಳ್ಳೆ ಪ್ರತಿಯೊಬ್ಬನ ಭಯಪಟ್ಟು ವಾಸ್ತು ಮಾಡ್ಲಾರ್ದಾರ್ದ ನಾವು ಮುಂದೆ ಮನಿ ನಾವು ಕಟ್ಟುವಂಗಿಲ್ಲ, ಅಥವಾ ವಾಸ್ತುವ್ರನ್ನ ಕೇಳಲಾರ್ದ ನಾವು ಮುಂದೆ ಮಾಡೋಂಗಿಲ್ಲ ಅನ್ನುವಂಥ ಪ್ರಮೆ ಎಲ್ಲರಿಗೆ ಬರಲಿಕ್ಕೆ ಆಗಿಬಿಡ್ತು. ಇದೇ ಬಗ್ಗೆ ಅಂದರೆ ಇವತ್ತಿಗೆ ಆ ರೀತಿ ಮಟ್ಟಕ್ಕೆ ಒಯ್ದಿದ್ದೆ. ಇವತ್ತು ವಾಸ್ತುವಿನ ಬಗ್ಗೆ ಒಂದು ಸಣ್ಣ ಮಗು ಸಹಿತ 8 ವರ್ಷದ ಮಗುಗೆ ಇವತ್ತು ಕೇಳಿಬಿಡಿ, ನಿಮಗೆ ವಂಡರ್ ಅನ್ನಿಸ್ಬೋದು. ಆ ಮಗು ಅಡ್ಡಾಡಿ ಬಂದು ನೋಡಿಬಿಡ್ತಂದ್ರೆ ಉತ್ತರಕ್ಕೆ ಪೂರ್ವ ಬಾಗ್ಲೈತಿಲ್ಲೋ, ಆಗ್ನೇಯ ಕಿಚನ್ ಐತಿಲ್ಲೋ, ಅಷ್ಟು ಅಂದ್ರೆ ಈಶಾನ್ಯ ದೇವರ ಐಟಲ್ ಇಷ್ಟೆಲ್ಲ ಆ ಮಗು ಗೊತ್ತಿದೆ. ಆ ಮಗುನ ಹೇಳುತ್ತೆ ಇದು ವಾಸ್ತು ಮನಿ ಹೌದಲ್ಲ ಅಂತ ಅನ್ನುವಂಥದ್ದು. ಅಂದ್ರೆ ಪ್ರತಿಯೊಂದು ಮನಿಗೆ ಒಬ್ರು ವಾಸ್ತು ಪಂಡಿತರು ಅದಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಾನು ಹೇಳೋದು ಇವತ್ತು ನೋಡ್ರಿ, ನನ್ನ ಒಂದು ಸರಳ ವಾಸ್ತುವಿನಲ್ಲಿ ನಾನು ಕಂಡುಕೊಂಡಿದ್ದೇನಪ್ಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಡೇಟ್ ಆಫ್ ಬರ್ತ್ ಮೇಲೆ ಅವ್ರದಾದ ದಿಕ್ಕುಗಳಿರ್ತವೆ. ಇವತ್ತು ಆ ದಕ್ಷಿಣ ಬಂತಂದ್ರೆ ದಕ್ಷಿಣಕ್ಕೆ ಅವ್ರ ಬಾಗ್ಲಿತ್ತಂದ್ರೆ ಅವನು ಸಾಕಷ್ಟು ಪ್ರಗತಿ ಕಾಣ್ತಾನೆ. ಪಶ್ಚಿಮಕ್ಕೆ ಅವನು ಒಳ್ಳೆ ದಿಕ್ಕು ಬಂತಂದ್ರೆ ಪಶ್ಚಿಮಕ್ಕಿದ್ದಾಗನೇ ಸಾಕಷ್ಟು ಪ್ರಗತಿ ಕಾಣ್ತಾನೆ. ಇಲ್ಲ ಅಂದರೆ ಇವತ್ತಿನ ಏನೊಂದು ತಲೆಯಲ್ಲಿ ಕೊಟ್ಟಿದ್ದಾರೆ ಈ ಒಂದು ಪ್ರಚಲಿತ ವಾಸ್ತುವಿನಲ್ಲಿ ಉತ್ತರ ಪೂರ್ವ ಅಷ್ಟೇ ಶ್ರೇಷ್ಠ, ಉಳಿದದ್ದು ಶ್ರೇಷ್ಠ ಅಲ್ಲ ಅಂತ ತಿಳ್ಕೊಂಡು ಎಷ್ಟೋ ಸಲ ನಮ್ಮ ಕಣ್ಣೆದುರಿಗೆ ನಮ್ಮ ಈ ಕ್ಲೈಂಟ್ಸಲ್ಲಿ ಸಾಕಷ್ಟು ಜನರಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಸಾಕಷ್ಟು ಹಣ ಮಾಡಿ ಒಂದು ಪಶ್ಚಿಮಕ್ಕೆ ಇದೆ ದಾವಣಗೆರೆ ಒಬ್ಬರು ಮನುಷ್ಯರು, ಸಣ್ಣ ಮನುಷ್ಯ, ಅವನು ಪಶ್ಚಿಮಕ್ಕಿದ್ದು ಸಾಕಷ್ಟು ಹಣ ಮಾಡಿ ಬೆಂಗಳೂರಿಗೆ ಬಂದು ಉತ್ತರಕ್ಕೆ ಬಾಗ್ಲ ಇಟ್ಟು ಕಟ್ಕೊಂಡು ಅದ್ರ ಲೋನ್ ತುಂಬಲಾದಂಥ ಪರಿಸ್ಥಿತಿ ಆದಂಥದ್ದು. ಅದಕ್ಕೆ ಇಲ್ಲಿ ಯಾವ ದಿಕ್ಕು ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ಅವ್ರವ್ರ ಡೇಟ್ ಆಫ್ ಬರ್ತ್ ಮೇಲೆ ನಾ ಕಂಡ್ಕೊಂಡಂಥದ್ದು. ಅದೇ ನನ್ನ ಸರಳ ವಾಸ್ತುವಿನ ವಿಶೇಷತನ ಅಂತ ನಾ ಹೇಳ್ಬೋದು. ಇಲ್ಲಿ ಯಾವ ದಿಕ್ಕಿದೆ ಇವತ್ತು ಮತ್ತೆ ಬೇರೆಯವ್ರದ್ದು ಎಕ್ಸಾಂಪಲ್ ತೊಗೊಳೋದು ಬೇಡ. ಎಷ್ಟೋ ಸಲ ನಮ್ಮಲ್ಲಿ ಬಂದು ನನ್ನ ಆಫೀಸ್ನಲ್ಲಿ ಮುಂಬೈ ಆಫೀಸ್ನಲ್ಲಿ ಬಂದಾಗ ಅವ್ರು ಕೇಳಿ ಅಂದರೆ ನೋಡಿ ಆ ಡೈರೆಕ್ಷನ್ ನೋಡ್ಕೊಂಡು ಇದಾಗ್ತಾರೆ. ಅವರು ಏನು ಪಜಲ್ ಹಾಕ್ಯಾರ. ಯಾಕೆಂದರೆ ನಾನು ಕೂತ್ಕೊಳ್ಳೋಂಥದ್ದು ಈ ನಮ್ಮ ದೇಶದ ಅಂದರೆ ನಮ್ಮ ಮೇನ್ ಹೆಡ್ ಆಫೀಸ್ ಇರೋದು ಮುಂಬೈದಲ್ಲಿ, ದಕ್ಷಿಣಕ್ಕೆ ನನ್ನ ಬಾಗಿಲಿರೋದು. ಆಮೇಲೆ ಇವತ್ತು ನಾನು ವಾಸಿಸುವಂಥ ಮುಂಬೈಯಲ್ಲಿ ಮನೆ ಇರೋದು ಸಹಿತ ದಕ್ಷಿಣಕ್ಕೆ ಇರೋದು. ಅಂದರೆ ಜಸ್ಟ್ ನಂದು ಎಕ್ಸಾಂಪಲ್ ತಗೊಳ್ರಿ. ಅಂದ್ರೆ ದಕ್ಷಿಣ ಅನ್ನೋದು ಒಳ್ಳೇದಲ್ಲ ಅಂತ ಒಂದು ಏನು ಬ್ರ್ಯಾಂಡ್ ಮಾಡಿದ್ದಾರೆ. ದಕ್ಷಿಣನ ನನ್ನ ಆಫೀಸ್ ಇರೋದು ಮುಖ್ಯ ಆಫೀಸು ಮುಂಬೈಯಲ್ಲಿ, ನನ್ನ ಮನೆ ಇರೋದು ಸಹಿತ ದಕ್ಷಿಣಕ್ಕಿದ್ದಂಥದ್ದು. ಅದಕ್ಕೆ ಇಲ್ಲಿ ದಯವಿಟ್ಟು ನಾನು ವೀಕ್ಷಕರಿಗೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ನಾನು ಎಷ್ಟೋ ಸಲ ಈ ಪ್ಲಾಟ್ ಮಾಡಿದಾಗ ದಕ್ಷಿಣಕ್ಕಿದ್ದಂಥ ರೋಡ್ಗಳ ಪ್ಲಾಟು ಕಮ್ಮಿ ರೇಟ್ನಲ್ಲಿ, ಉತ್ತರಕ್ಕಿದ್ದಂಥದ್ದು ಹೆಚ್ಚಿನ ರೇಟ್ನಲ್ಲಿ. ಇವತ್ತಿಗೂ ಅದೇ ಟ್ರೆಂಡ್ ಇದೆ. ದಯವಿಟ್ಟು ಆ ಟ್ರೆಂಡ್ ಹೋಗಬೇಕಾಗಿದೆ. ಇವತ್ತು ನಿಜವಾದ ಒಂದು ಡೈರೆಕ್ಷನ್ ತಿಳ್ಕೊಂಡ್ಬಿಟ್ರೆ ಆ ಡೈರೆಕ್ಷನ್ ಅನುಗುಣವಾಗಿ ಹೋದರೆ ಜೀವನ ಇಷ್ಟು ಸುಗಮವಾಗಿ ಹೋಗ್ಬೋದು ಅಂತ ಅನ್ನೋದು ಈ ನನ್ನ ಸರಳ ವಾಸ್ತುವಿನ ನಾನು ಕಡಾಖಂಡಿತವಾಗಿ ಹೇಳ್ಬೋದು.
ಗುರುಜಿ, ಈ ಮುಖ್ಯ ದ್ವಾರವನ್ನ ನಾವು ಗಮನ ಕೊಡುವಾಗ ಮನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ. ಒಬ್ರು ಓದ್ತಾ ಇರ್ತಾರೆ, ತಮ್ಮ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಅಣ್ಣ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಹೀಗೆ ಹಲವಾರು ಜನ ಕೆಲಸನೂ ಮಾಡ್ತಿರ್ತಾರೆ. ಕೆಲವರು ಓದೋರು ಇರ್ತಾರೆ, ಕೆಲವರು ಮನೇಲಿ ಇರೋರು ಇರ್ತಾರೆ. ಇವಾಗ ಮನೆಯ ಮುಖ್ಯ ದ್ವಾರವನ್ನ ನಾವು ನಿರ್ಮಾಣ ಮಾಡೋದಾದ್ರೆ ಯಾರ ದಿಕ್ಕಿಗೆ ಮಾಡಬೇಕು? ಇಲ್ಲಿ ನಂದು ಸ್ಪಷ್ಟ ಇದೆ. ಈ ಮುಖ್ಯ ದ್ವಾರ ಅಂದ್ರೆ ಬ್ರೆಡ್ ಅರ್ನರ್ ಅಂತ ನಾನು ಕರಿತೀನಿ. ಮನೆಯ ಬ್ರೆಡ್ ಅರ್ನರ್ ಯಾರದಾರ ಅವ್ರದ್ದು. ಇನ್ನು ಇಲ್ಲಿ ಬಂತು ಬ್ರೆಡ್ ಅರ್ನರ್ ಅಂದಾಗ ಹೇಗೆ ಹಣ ಗಳಿಸ್ಕೊಂಡು ಮಣಿಯನ್ನು ನಡೆಸುವಂಥವ್ನು. ಅವ್ರ ಜೊತೆ ಮತ್ತೆ 3-4 ಮಂದಿ ಅಂತಂಬ್ರಿದ್ರು ನೀವಂತೀರಿ. ಅವರು 3-4 ಜನನು ಬಿಸ್ನೆಸ್ದಲ್ಲಿ ಇದಾರ, ಇನ್ವಾಲ್ವ್ ಇದಾರ ಅಂತ ತಿಳ್ಕೊಂಡಂತ. ಇನ್ನು 3-4 ಜನ ಇದ್ದಾಗ ಈ ತಂದೆ ಟೋಟಲಿ ರಿಟೈರ್ಡ್ ಈ 3-4 ಜನದಲ್ಲಿ ಬಂತು. 3-4 ಜನದಲ್ಲಿ ಸಹಿತ ಒಬ್ಬ ಸಣ್ಣ ತಮ್ಮ ಪೂರಾ ಲೀಡ್ ಮಾಡ್ತಿದ್ದ, ಡಿಸಿಷನ್ ಸತಿ ಅವನ ತಗೋತಿದ್ದ ಅಂತಂದ್ರೆ ಅವನ ಮೇಲೆ ಮುಖ್ಯ ದ್ವಾರ ಹೋಗುತ್ತೆ. ಅಂದ್ರೆ ಅಲ್ಟಿಮೇಟ್ ನೋಡಿ, ಒಂದು ಡಿಸಿಷನ್ ಅನ್ನೋದು ಇರುತ್ತೆ, ಒಂದು ಅರ್ನಿಂಗ್ ಆಯ್ತು, 4 ಜನ ಅರ್ನ್ ಮಾಡ್ತಿದ್ದಾರೆ, ಕರೆಕ್ಟಾ? ಇದು ಮುಖ್ಯ ದ್ವಾರ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕಂದ್ರೆ ಒಳಗಡೆ ಹೋದಾಗ ನಾನು ಸರಳ ವಾಸ್ತು ಏನಾಗುತ್ತೆ, ಮತ್ತು ಅವ್ರವ್ರ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮ್ಯಾಗ ಅವ್ರ ಬೆಡ್ರೂಮಲ್ಲಿ ಮಲ್ಕೊಳ್ಳೋದು, ಆಮ್ಯಾಗ ಅವ್ರು ಯಾವುದೇ ಬಿಸ್ನೆಸ್ ಹಾಕೊಂತಾರೆ ಅವ್ರು ಇಂಡಿವಿಜುವಲ್ ಹಾಕೋತ ಹೋಗ್ಬೇಕು, ಇವೆಲ್ಲ ಇಂಡಿವಿಜುವಲ್ ಆಗುತ್ತೆ. ಮುಖ್ಯ ದ್ವಾರ ಮಣಿಯನ್ನು ನಡೆಸೋರು, ಅಂದರೆ ಏನಪ್ಪ ಅಂತ ಒಂದು ದುಡಿಮೆ ಹೆಚ್ಚಿಗಾಗಿ ತೊಗೊಂಡು ಬರುವಂಥದ್ದು ಒಂದು. ಎರಡನೇದ್ದು ಡಿಸಿಷನ್ ತೊಗೊಳ್ಳುವಂಥವ್ರು. ಇವತ್ತು ನೋಡಿ 3-4 ಜನ ಇದ್ರು ಸಹಿತ ಒಬ್ಬನಿಗೆ ಡಿಸಿಷನ್ ಬಿಡ್ತಾರೆ, ಕಡೆಗೆಲ್ಲ ಮಾತಾಡ್ಕೊಂಡು ಅನ್ನ ಏನು ಹೇಳ್ತಾನೆ ಕೇಳ್ಕೊಂಡ್ಬಿಡಪ್ಪ ಅಂತಂತಾರೆ. ಅದಕ್ಕೊಂದು ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ, ಅವಾಗ ಅವ್ರ ಪ್ರಕಾರ ಹೋಗುತ್ತೆ. ಇನ್ನು ಗಂಡ ಹೆಂಡ್ರು ಎಷ್ಟೋ ಸಲ ಆಗಿದೆ ಅದು ಕೇಸ್. ಮತ್ತೆ ಅಂದರೆ ಗಂಡನಕ್ಕಿಂತ ಹೆಂಡತಿದು ಇನ್ಕಮ್ ಜಾಸ್ತಿ ಇದ್ದು ಸ್ವಲ್ಪ ಅವ್ರದ್ದೇ ಡೊಮಿನೇಟಿಂಗ್ ಇದ್ದಾಗ ಮುಖ್ಯದವ್ರು ನಾವು ಹೆಂಡತಿ ಮೇಲೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಹೆಂಡತಿ ಮೇಲಿನ, ಅಂದ್ರೆ ಗಂಡನ ಮೇಲೆ ಅಲ್ಲ. ಇದಕ್ಕಂತ ಕ್ಯಾಲ್ಕುಲೇಷನ್ಸ್ ಹಂಗೆ ಬರುತ್ತೆ ಅದ್ರ ಪ್ರಕಾರ. ಮತ್ತೆ ಅವ್ರು ಕ್ಯಾಲ್ಕುಲೇಟ್ ಆದಂಥದ್ದು ಇವ್ರಿಗೆ ಇಫೆಕ್ಟ್ ಆಗುವಂಥದ್ದಲ್ಲ. ಸಪೋಸ್ ಅವ್ರಿಗೆ ಒಳ್ಳೇದಿದ್ದು ಇವ್ರಿಗೆ ಒಳ್ಳೇದಿಲ್ಲ ಅಂದ್ರೆ ಅದನ್ನ ಕಂಪೆನ್ಸೇಟ್ ನಾನು ಒಂದು ಪರಿಹಾರ ಇರ್ತದೆ, ಆ ಕಂಪೆನ್ಸೇಟ್ ಪರಿಹಾರ ಕೊಟ್ಬಿಟ್ರೆ ಇವರು ಭೂಮಿ ಸಿಗುತ್ತೆ, ಮತ್ತೆ ಇವ್ರಿಗೂ ಅದು ಏನು ಇಫೆಕ್ಟ್ ಆಗ್ಲಾರ್ದಂಗೆ ಮತ್ತೆ ನಡೀತಿರ್ತೈತಿ. ಆಮೇಲೆ ಮತ್ತೆ ಒಳಗಡೆ ಹೋದಾಗ ನೀವು ಹೇಳಿದ್ರಿ ಮಕ್ಕಳು ಇರ್ತಾರೆ, ಮತ್ತೆ ಎಷ್ಟೋ ಜನ ಇರ್ತಾರೆ, ಅವ್ರದ್ದು ತಂದೆ ತಾಯಿ ಇರ್ತಾರೆ, ಅವ್ರದ್ದೆಲ್ಲ ಮತ್ತೆ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮೇಲೆ ಅವ್ರವ್ರ ಬೆಡ್ರೂಮಲ್ಲಿ ಅವ್ರವ್ರು ಹೇಗೆ ಮಲ್ಕೋಬೇಕು, ಓದ್ಬೇಕು ಹೇಗೆ, ಅದೆಲ್ಲ ಇಂಡಿವಿಜುವಲ್ ಆಗುತ್ತೆ. ಅದಕ್ಕೆ ಆ ಇಂಡಿವಿಜುವಲ್ ಆಗಿ ಅವ್ರು ಚೇಂಜ್ ಕಾಣ್ತಾರೆ. ಇವತ್ತು ವಾಸ್ತು ಅಂದರೆ ಮನೆಗೆ ಅಥವಾ ಉದ್ಯೋಗ ಸ್ಥಳಕ್ಕೆ, ಫ್ಯಾಕ್ಟ್ರಿಗೆ ಅದು ವಾಸ್ತು ಮಾಡಿಬಿಟ್ರೆ ಪ್ರತಿಯೊಂದು ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಸುಳ್ಳು. ಆ ಮನೆ ಜೊತೆ ಮನೆಯಲ್ಲಿದ್ದಂಥ ಪ್ರತಿಯೊಬ್ಬರ ವಾಸ್ತು ಆಗ್ಬೇಕನ್ನೋದು. ವಾಸ್ತು ಅಂದರೆ ಅವ್ರವ್ರ ಡೇಟ್ ಆಫ್ ಬರ್ತ್ ಮಲಿಕೊಳ್ಳೋದು, ಅವಾಗ ಇಂಡಿವಿಜುವಲ್ ಆಗಿ ಚೇಂಜ್ ಕಾಣ್ತಾರೆ. ಇವತ್ತೊಂದು ಫ್ಯಾಕ್ಟ್ರಿಗೆ ಹೋಗಿ ವಾಸ್ತು ಮಾಡಿಬಿಟ್ಟು ನಾವು ಫ್ಯಾಕ್ಟ್ರಿ ಫ್ಲರಿಶ್ ಆಗುತ್ತೆ ಅಂತ ಅನ್ನೋದಲ್ಲ. ಫ್ಯಾಕ್ಟ್ರಿಯಲ್ಲಿ ಮತ್ತು ಅದರಲ್ಲಿ ಯಾರ್ಯಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಯಾರ್ಯಾರು ಮೇನ್ ಇದ್ದಾರೆ ಅವ್ರವ್ರ ಕ್ಯಾಬಿನು ಅವ್ರವ್ರ ಇಂಡಿವಿಜುವಲ್ ಆಗಿ ನಾವು ಅದನ್ನು ಮತ್ತೆ ಅವ್ರ ಡೈರೆಕ್ಷನ್ದಲ್ಲಿ ಅವನ್ನೆಲ್ಲ ಸೆಟ್ ಮಾಡ್ತೀವಿ ನಾವು ಅದನ್ನು. ಅಂದಾಗ ಪ್ರತಿಯೊಂದು ಏನು ಪ್ರೊಡಕ್ಟಿವಿಟಿ ಪ್ಲಸ್ ಫ್ಯಾಕ್ಟ್ರಿದು ಅವಾಗ ರಿಸಲ್ಟ್ ಬರಲಿಕ್ಕೆ ಕಾರಣವಾಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಸರಳ ವಾಸ್ತು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ನೀವು ನೇರವಾಗಿ ಕರೆ ಮಾಡಿ ಗುರೂಜಿ ಜೊತೆ ಮಾತಾಡಬಹುದು. ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, 9448828675. ಅಲ್ಲದೆ ವೆಬ್ಸೈಟ್ನಲ್ಲಿ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕು ಆಗಿಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. www.saralvastu SARALVAASTU saralvastu.com ಇಲ್ಲಿಗೆ ಹೋದ್ರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕು ಆಗ್ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.